ವೇಟ್ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಆಲ್ರೆಡಿ 5 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂಡ್ ಕ್ವಶನ್ಸ್ ಅನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂಡ್ ಕ್ವಶನ್ಸ್ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರ ಜೊತೆ ನ್ಯೂಕ್ಲಿಯೈ ಚಾಪ್ಟರ್ ಇಂದ ಒಂದು ನ್ಯೂಮರಿಕಲ್ ನ ಕೇಳ್ತಾರೆ 3 ಮಾರ್ಕ್ಸ್ ಗೆ. ಆ ನ್ಯೂಮರಿಕಲ್ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಇನ್ಯಾಕ್ ಟೈಮ್ ವೇಸ್ಟ್ ಮಾಡೋದು, ಲೆಟ್ಸ್ ವಿ ಆರ್ ಗೋಯಿಂಗ್ ಟು ನೋ ದ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂಡ್ ಕ್ವಶನ್ಸ್. ಮ್ಯಾಥ್ಸ್ MMJ ಚಾನಲ್ ಸದಾ ನಿಮ್ಮೊಂದಿಗೆ. ಓಕೆ, ಲೆಟ್ಸ್ ವಿ ಆರ್ ಗೋಯಿಂಗ್ ಟು ನೋ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅನ್ನು ನೋಡೋಣ. ಸೊ ಯಾವ್ದಿದೆ ಸರ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ನೀವು ನೋಡೋದಾದ್ರೆ, ಓಕೆ, ಫಸ್ಟ್ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಚಾಪ್ಟರ್ ಯಾವುದು ಸರ್ ಅಂತಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಆಯ್ತಾ? ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಚಾಪ್ಟರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ಈ ಚಾಪ್ಟರ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆ, ಯಾವ ಕ್ವಶನ್ಸ್ ಅನ್ನ ಓದ್ಬೇಕು ಅನ್ನೋದನ್ನ ಇಲ್ಲಿ 1 by 1 ಕೊಟ್ಟಿದ್ದೇನೆ. ಸೊ ಫಸ್ಟ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಆಗಿರ್ಬೋದು, ಅಂಡ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಗಿರ್ಬೋದು, ಕೂಲಮ್ಸ್ ಲಾ ಆಗಿರ್ಬೋದು, ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರಂ. ಓಕೆ, ಆರ್ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಕೂಲಮ್ಸ್ ಲಾ ಆಗಿರ್ಬೋದು. ಓಕೆ, ಸೊ ಅಷ್ಟು ಕ್ವಶನ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದೇನೆ. ಇದರ ಜೊತೆಗೆ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಲೀನಿಯರ್ ಡೆನ್ಸಿಟಿ, ಸರ್ಫೇಸ್ ಡೆನ್ಸಿಟಿ ಅಂಡ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಸೊ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದೀನಿ. ಅದನ್ನು ಕೂಡ 2 ಮಾರ್ಕ್ಸ್ ಗೆ ಕೇಳಬಹುದು. ಓಕೆ, ಇಲ್ಲಿ 3 ಮಾರ್ಕ್ಸ್ ಅನ್ನ 2 ಮಾರ್ಕ್ಸ್ ಗಾದ್ರೂ ಕೇಳಬಹುದು, ಆರ್ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ 3 ಮಾರ್ಕ್ಸ್ ಗಾದ್ರೂ ಕೇಳಬಹುದು. ಎರಡನ್ನು ಕೂಡ ಓದ್ಕೋಬೇಕು, ಸ್ಕಿಪ್ ಮಾಡೋ ಹಾಗಿಲ್ಲ. ಓಕೆ, ಅಂಡ್ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಏನ್ ಸರ್, ಸೊ ಓಲ್ ಫಿಸಿಕ್ಸ್ ಅಲ್ಲಿ ಬಂದ್ರೆ ಮೋರ್ ದೆನ್ 200+ 2 ಮಾರ್ಕ್ಸ್ ಕ್ವಶನ್ಸ್ ಇವೆ. ಅದರಲ್ಲಿ ಮಿನಿಮೈಸ್ ಮಾಡಿ ಚಾಪ್ಟರ್ಸ್ ಗಳನ್ನ ಕಡಿಮೆ ಮಾಡಿ ಕ್ವಶನ್ಸ್ ಗಳನ್ನ ನಿಮ್ಗೆ ಪಿಕ್ ಮಾಡ್ಕೊಟ್ಟಿದ್ದೇನೆ. ಇದ್ರಲ್ಲೂ ಕೂಡ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಪಿಕ್ ಮಾಡಕ್ ಹೋಗ್ಬೇಡಿ. ಆಯ್ತಾ? ಸೊ ದಿಸ್ ಇಸ್ ದ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಅದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾನೆ ಸರ್ ಅನ್ನೋದನ್ನ ಕೊಟ್ಟಿದ್ದೇನೆ. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ದೆನ್ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಸೊ ಸೆಕೆಂಡ್ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಓಕೆ, ಸೊ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕ್ವಶನ್ಸ್ ಈ ತರ ಇವೆ. ಓಕೆ, ಸೊ ಇಷ್ಟು ಕ್ವಶನ್ಸ್ ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸೊ ಖಂಡಿತವಾಗ್ಲೂ ಕ್ವಶನ್ಸ್ ನಿಮ್ಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ ಅಂಡ್ ಪ್ರಾಕ್ಟೀಸ್ ಮಾಡ್ಲೇಬೇಕು. ಓಕೆ, ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಓಕೆ, ಸೊ ಮತ್ತೆ ನೆಕ್ಸ್ಟ್ ಇನ್ಯಾವ ಚಾಪ್ಟರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್ ಅಂದ್ರೆ, ಸೊ ನೆಕ್ಸ್ಟ್ ಚಾಪ್ಟರ್ ನಿಮ್ಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ 3 ಮಾರ್ಕ್ಸ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ಕೊಟ್ಟಿದ್ದೀನಿ ನಾನು. ಅಂಡ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇದರ ಮೇಲೆ 2 ಮಾರ್ಕ್ಸ್ ನ್ಯೂಮರಿಕಲ್ಸ್ ಕೂಡ ಕೇಳಬಹುದು. ಅದನ್ನ ನ್ಯೂಮರಿಕಲ್ ಸೆಕ್ಷನ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಆಯ್ತಾ? ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಇಂದ ಕೇಳುವಂತಹ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಬಿಟ್ರೆ ನೆಕ್ಸ್ಟ್ ಇನ್ಯಾವ ಚಾಪ್ಟರ್ ನ ತಗೋಬಹುದು ಸರ್ ಅಂದ್ರೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಈ ಚಾಪ್ಟರ್ ಅಲ್ಲಿ ನೀವು ಯಾವ್ದನ್ನ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಆಗಿರ್ಬೋದು, ಅದರ ಫಾರ್ಮುಲಾ ಆಗಿರ್ಬೋದು, ಮ್ಯಾಕ್ಸ್ವೆಲ್ ಆಂಪಿಯರ್ ಲಾ ಆಗಿರ್ಬೋದು, ಅದರ ಜೊತೆಗೆ ರೇಡಿಯೇಷನ್ಸ್ ಬರುತ್ತಲ್ಲಪ್ಪ, ಸೊ ಅಷ್ಟು ರೇಡಿಯೇಷನ್ಸ್ ಗಳ ಯೂಸಸ್, ಡಿಟೆಕ್ಷನ್, ಪ್ರೊಡಕ್ಷನ್, ವೇವ್ ಲೆಂತ್, ಫ್ರೀಕ್ವೆನ್ಸಿ ಇಷ್ಟು ನೋಡ್ಕೊಂಡಿರಬೇಕು. ಯಾಕೆ ಸರ್, ಅದನ್ನ MCQs ಬೇಕಾದ್ರೂ ಕೇಳಬಹುದು. ಓಕೆ, ಯಾವುದೇ ಕಾರಣಕ್ಕೂ ಅದನ್ನ ಬಿಡಬೇಡಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ ಫ್ರಮ್ ದ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ. ಮತ್ತೆ ನೆಕ್ಸ್ಟ್ ಇನ್ಯಾವ ಚಾಪ್ಟರ್ ನ ಓದ್ಬೇಕು, ಸೊ ಇನ್ಯಾವ ಚಾಪ್ಟರ್ ನ ತಗೊಂಡಿದ್ದೀರಿ ಸರ್ ಅಂತಂದ್ರೆ, ಸೊ ನೋಡಿ ಈಗ ನೆಕ್ಸ್ಟ್ ಯಾವ ಚಾಪ್ಟರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಸೆಮಿ ಕಂಡಕ್ಟರ್. ಹೌದಲ್ಲ? ಸೊ ಈ ಚಾಪ್ಟರ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಅಪ್ಲೋಡ್ ಮಾಡಿದ್ದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ. ಅದನ್ನ 2 ಮಾರ್ಕ್ಸ್ ಗಾದ್ರೂ ಕೇಳಬಹುದು, ಆರ್ ಇಲ್ಲಿರೋ ಯಾವ್ದಾದ್ರು ಒಂದು ಕ್ವಶನ್ ಅನ್ನ 3 ಮಾರ್ಕ್ಸ್ ಗಾದ್ರೂ ಕೇಳಬಹುದು. ಓಕೆ, ಎರಡನ್ನೂ ಓದ್ಕೊಂಡಿರಬೇಕು. ಬಟ್ ಮ್ಯಾಕ್ಸಿಮಮ್ ಈ ಕ್ವಶನ್ಸ್ ಅಲ್ಲೇ ಕವರ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಎರಡನ್ನೂ ನೋಡ್ಕೊಂಡಿರಿ. 2 ಕೇಳಿದ್ರೆ 2 ಬರೀರಿ. ಸೊ 3 ಮಾರ್ಕ್ಸ್ ಕೇಳಿದ್ರೆ 3 ಮಾರ್ಕ್ಸ್ ಬರೀರಿ. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಓಕೆ, ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ಯಾವ ಚಾಪ್ಟರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಸರ್ ಅಂದ್ರೆ ರೇ ಆಪ್ಟಿಕ್ಸ್. ಸೊ ಮ್ಯಾಕ್ಸಿಮಮ್ ಈ ಚಾಪ್ಟರ್ ಅಲ್ಲಿ ತುಂಬಾ ವರ್ಷದಿಂದ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಈ ಚಾಪ್ಟರ್ ಮೇಲೆ ಒಂದು ಕ್ವಶನ್ ಮ್ಯಾಕ್ಸಿಮಮ್ ಟೈಮ್ ಇದೆ. ಓಕೆ, ಹಾಗಾಗಿ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡಿಲ್ಲ ನಾನು. ಸೊ ರೇ ಆಪ್ಟಿಕ್ಸ್ ಅಲ್ಲಿ ಯಾವ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಓದಬೇಕು ಅನ್ನೋದನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಷ್ಟು ಕ್ವಶನ್ಸ್ ಅನ್ನ ಓದ್ಕೊಳ್ಳಿ.
ಓಕೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಆಯ್ತಾ. ಸೊ ಇದ್ರಲ್ಲಿ ಯಾವ್ದಾದ್ರು ಡೌಟ್ ಬಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡುವಂತಹ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ಕೊಡ್ತೀನಿ ಆಯ್ತಾ. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಆಯ್ತಾ. ಬಿಕಾಸ್ 2 ಮಾರ್ಕ್ಸ್ ಅಂತ ಬಂದಾಗ ನಾವು ಸ್ವಲ್ಪ ನಂಬರ್ ಆಫ್ ಕ್ವಶನ್ಸ್ ನ ಜಾಸ್ತಿನೇ ಇಟ್ಕೋಬೇಕು. ಸೊ ಕಡಿಮೆ ಏನಾದ್ರೂ ಇಟ್ಟುಕೊಂಡ್ರೆ ಅದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಒಂದ್ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಅನ್ನ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಅವನು 3 ಮಾರ್ಕ್ಸ್ ಗಾದ್ರೂ ಕ್ವಶನ್ ಕೇಳಬಹುದು ಅಥವಾ 2 ಮಾರ್ಕ್ಸ್ ಗಾದ್ರೂ ಕ್ವಶನ್ ಕೇಳಬಹುದು. ಬಟ್ 2 ಅಥವಾ 3 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. 5 ಮಾರ್ಕ್ಸ್ ಫಿಕ್ಸ್, ನ್ಯೂಮರಿಕಲ್ ಫಿಕ್ಸ್. 2 ಅಥವಾ 3 ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಕೇಳ್ತಾನೆ. ಹಾಗಾಗಿ 3 ಮಾರ್ಕ್ಸ್ ಅಲ್ಲೂ ಕ್ವಶನ್ ಕೊಟ್ಟಿದ್ದೇನೆ, 2 ಮಾರ್ಕ್ಸ್ ಅಲ್ಲೂ ಕ್ವಶನ್ ಕೊಟ್ಟಿದ್ದೇನೆ. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ ಅಂಡ್ ಇಲ್ಲಿರೋ ಕ್ವಶನ್ಸ್ ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂಡ್ 3 ಮಾರ್ಕ್ಸ್ ಅಲ್ಲಿ ಕೊಟ್ಟಿರೋ ಕ್ವಶನ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎರಡರಲ್ಲಿ ಯಾವ್ದನ್ನ ಕೇಳಿದ್ರು ಕೂಡ ಅಟೆಂಡ್ ಮಾಡೋ ಕೇಪಬಿಲಿಟಿ ಇರಬೇಕು. ಓಕೆ, ಇಷ್ಟು ಓದುವಷ್ಟು ನಾನು ಬುದ್ಧಿವಂತ ಅಲ್ಲ ಸರ್ ಅನ್ನೋ ಯಾರು ಇರೋದೇ ಇಲ್ಲ ಆಯ್ತಾ. ಸೊ ಕಂಪಲ್ಸರಿ ಓದ್ಲೇಬೇಕು, ಓದಬಹುದು. ಏನೋ ಡೌಟ್ಸ್ ಇದ್ರೆ ಕೇಳಿ, ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಎಸ್, ಸೊ ಇಷ್ಟು ಕ್ವಶನ್ಸ್ ಗಳಿಗೆ ಏನ್ ಅಪ್ಲೋಡ್ ಮಾಡಿದೀನಿ ಚಾಪ್ಟರ್ಸ್, ಇಷ್ಟನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ 5 to 6 ಕ್ವಶನ್ಸ್ ಬಂದೇ ಬರುತ್ತೆ. ಈಸಿಯಾಗಿ 2 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿ ನೀವು ಬರಬಹುದು. ಓಕೆ, ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ವಿ ಆರ್ ಗೋಯಿಂಗ್ ಟು ನೋ ನ್ಯೂಕ್ಲಿಯೈ ಚಾಪ್ಟರ್ ಇಂದ 3 ಮಾರ್ಕ್ಸ್ ಗೆ ಯಾವ ತರ ನ್ಯೂಮರಿಕಲ್ ನ ಕೇಳಬಹುದು ಅನ್ನೋದನ್ನು ಕೂಡ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲೇ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಆಯ್ತಾ. ಲೆಟ್ಸ್ ಗೋ ಟು ದ 3 ಮಾರ್ಕ್ಸ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಆನ್ ನ್ಯೂಕ್ಲಿಯೈ ಚಾಪ್ಟರ್. ಈಗ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡೋಣ. ಸೊ ಫಸ್ಟ್ ಕ್ವಶನ್ ಯಾವ ರೀತಿ ಬರ್ಬೋದು ಸರ್ ಅಂತಂದ್ರೆ, an element has 13 protons and 14 neutrons, assuming R naught is equal to 1.2 Fermi, find its nuclear radius ಅಂತ ಕೇಳ್ತಾನೆ. ಸೊ 3 ಮಾರ್ಕ್ಸ್ ಗೆ ಈ ತರ ಕ್ವಶನ್ಸ್ ಅನ್ನ ಕೇಳಬಹುದು. ಓಕೆ, ಸೊ ನಮಗೆ ನ್ಯೂಕ್ಲಿಯರ್ ರೇಡಿಯಸ್ ನ ಫಾರ್ಮುಲಾ ಗೊತ್ತಲ್ವೇನಪ್ಪ. ಸೊ R is equal to R naught a to the power of 1/3. ಓಕೆ, ಇಲ್ಲಿ ಆರ್ ನಾಟ್ ಅಂದ್ರೆ 1.2 ಫರ್ಮಿ. ಎ ಅಂದ್ರೆ ಏನು? ಮಾಸ್ ನಂಬರ್. ಮಾಸ್ ನಂಬರ್ ಅಂದ್ರೆ ಏನು? ಸೊ ಮಾಸ್ ನಂಬರ್ ಎ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಪ್ರೋಟಾನ್ ಎಷ್ಟಿದೆ? 13 ಪ್ಲಸ್ ನ್ಯೂಟ್ರಾನ್ ಎಷ್ಟಿದೆ? 14. 13 plus 14 is how much? 27. Now substitute this value here. So R is equal to R naught ಅಂದ್ರೆ ಎಷ್ಟಪ್ಪ? 1.2 into A 27 whole to the power of 1/3. Then so R is equal to 1.2 into 27 cube root ಅಂದ್ರೆ ಎಷ್ಟಪ್ಪ? 3. Is it right? ಇದು ಮಲ್ಟಿಪ್ಲೈ ಮಾಡಿದ್ರೆ so R is equal to 3 1s are 3 point 3 2s are 6 Fermi ಅಂತ ಬರುತ್ತೆ. So this is the radius. ಇಷ್ಟೇ ಸಿಂಪಲ್. ಈ ತರ ಕ್ವಶನ್ಸ್ ನಿಮ್ಗೆ 3 ಮಾರ್ಕ್ಸ್ ಕೇಳ್ತಾನೆ. ಓಕೆ, ಸೊ 3 ಮಾರ್ಕ್ಸ್ ಈ ತರ ಕ್ವಶನ್ಸ್ ಕೇಳೋದ್ರಿಂದ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಈ ಫಾರ್ಮುಲಾ ಆಫ್ ಕೋರ್ಸ್ ಗೊತ್ತೇ ಇರುತ್ತೆ, ಹೌದಲ್ಲ. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ ಅಂಡ್ ಗೋ ಟು ದ ನೆಕ್ಸ್ಟ್ ನ್ಯೂಮರಿಕಲ್. ಸೊ ನ್ಯೂಮರಿಕಲ್ಸ್ ನೆಕ್ಸ್ಟ್ ನ್ಯೂಮರಿಕಲ್ ನೋಡೋಣ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ಸೊ ದೆನ್ ಈಗ ನೆಕ್ಸ್ಟ್ ನ್ಯೂಮರಿಕಲ್ ನ ನೋಡೋದಾದ್ರೆ ನೆಕ್ಸ್ಟ್ ನ್ಯೂಮರಿಕಲ್ ಯಾವ ತರ ಇರುತ್ತೆ ಸರ್ ಅಂದ್ರೆ, ಸಿ ದಿಸ್ ಇಸ್ ದ ನೆಕ್ಸ್ಟ್ ನ್ಯೂಮರಿಕಲ್. 2 nuclei have mass number in the ratio 8:125. What is the ratio of their nuclear radii ಅಂತ ಕೇಳಿದಾನೆ. ಸೊ ಇಲ್ಲಿ ಮಾಸ್ ನಂಬರ್ ಕೊಟ್ಟಿದ್ದಾನೆ 8 and 125. ಸೊ ಎರಡು ಮಾಸ್ ನಂಬರ್ ಕೊಟ್ಟಿರೋದ್ರಿಂದ ಸೊ A1 is equal to 8 ಅಂತ ತಗೋತೀನಿ and A2 is equal to 125 ಅಂತ ತಗೋತೀನಿ. Then what is the ratio of the nuclear radii ಅಂತ ಕೇಳಿದರೆ, we know the radius formula. So R is equal to R naught of A to the power of 1/3. ಹೌದಲ್ಲೇನಪ್ಪ. ಸೊ ಇಲ್ಲಿ A1 A2 ಎರಡು ಕೊಟ್ಟಿರೋದ್ರಿಂದ ಅಂಡ್ ರೇಡಿಯನ ರೇಷಿಯೋ ಕೇಳಿರೋದ್ರಿಂದ ಸೊ R1 by R2 is equal to so R naught of A to the power of 1/3 divided by R naught of A to the power of 1/3. So R naught get cancel. What is the remaining? So R1 by R2 is equal to A1 by
A2 whole to the power of 1/3 ಅಂತ ಬರ್ಕೋಬಹುದಲ್ವೇನಪ್ಪ? ಆಫ್ ಕೋರ್ಸ್ ಬರ್ಕೋಬಹುದು. ಸೊ ನೆಕ್ಸ್ಟ್ ಏನಾಗುತ್ತೆ? ಸೊ R1 by R2 is equal to what is the value of A1? That is 8 divided by A2 is 125 whole to the power of 1/3. Then finally R1 by R2 is equal to, so 8 cube ಅಂದ್ರೆ ಎಷ್ಟಪ್ಪ? 2 divided by 125 cube is how much? 5. That's all. This is the answer. ಸೊ ಇದನ್ನು ಕೂಡ 3 ಮಾರ್ಕ್ಸ್ ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ. ತುಂಬಾ ಸಿಂಪಲ್ ಸೊಲ್ಯೂಷನ್ಸ್ ಗಳು, ಬಟ್ ಇದನ್ನು ಕೂಡ ಬಿಟ್ಟು ಬರ್ತೀವಿ ನಾವು, ಏನೋ ಬ್ರಹ್ಮಾಂಡ ಕೇಳಿದಾನೆ ಅಂತ, ಹೌದಲ್ಲ? ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ ಅಂಡ್ ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಆಯ್ತಲ್ಲ? ಓಕೆ ಸರ್, ನೆಕ್ಸ್ಟ್ ಯಾವ ತರ ಕ್ವಶನ್ಸ್ ನ ಕೇಳ್ಬೋದು ಸರ್ ಅಂತಂದ್ರೆ, ಸೊ ನೆಕ್ಸ್ಟ್ ಈ ತರ ಕ್ವಶನ್ಸ್ ಬರುತ್ತೆ. ಇದು ಗವರ್ನಮೆಂಟ್ ಅವರು ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳ 2 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತೆ ನ್ಯೂಮರಿಕಲ್ಸ್ ರಿಲೀಸ್ ಮಾಡಿದ್ರಲ್ಲಪ್ಪ ಅವ್ರ ವೆಬ್ಸೈಟ್ ಅಲ್ಲಿ, ಅದರಿಂದ ಪಿಕ್ ಮಾಡಿರೋ ಕ್ವಶನ್ಸ್ ಇರ್ಲಿ ಅಂತ. ಓಕೆ, ಕ್ಯಾಲ್ಕುಲೇಟ್ ದ ಮಾಸ್ ಡಿಫೆಕ್ಟ್ of oxygen nucleus using the following data in mega electron volt. Mass of proton is this much, mass of neutron is this much, and mass of oxygen nucleus is this much. Okay, so mass of proton, mass of neutron and mass of nucleus ಕೊಟ್ಟಿದ್ದಾರೆ. Calculate the mass defect ಅಂತ ಕೇಳಿದಾನೆ. ಓಕೆ, ಏನ್ ಮಾಸ್ ಡಿಫೆಕ್ಟ್ ಫಾರ್ಮುಲಾ? ಸೊ ಮಾಸ್ ಡಿಫೆಕ್ಟ್ ಫಾರ್ಮುಲಾ, ಸೊ ಡೆಲ್ಟಾ ಎಂ ಇಸ್ ಈಕ್ವಲ್ ಟು ಝೆಡ್ ಎಂ ಪಿ, ಹೌದಲ್ಲಪ್ಪ? ಝೆಡ್ ಇಂಟು ಎಂ ಪಿ, ಅಟಾಮಿಕ್ ನಂಬರ್ ಇಂಟು ಮಾಸ್ ಆಫ್ ಪ್ರೋಟಾನ್ ಪ್ಲಸ್ ಎ ಮೈನಸ್ ಝೆಡ್. ಓಕೆ, ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್ ಇಂಟು ಮಾಸ್ ಆಫ್ ನ್ಯೂಟ್ರಾನ್. ಓಕೆ, ಸೊ ಮಾಸ್ ಆಫ್ ನ್ಯೂಟ್ರಾನ್ ಮೈನಸ್ ಎಂ ಮಾಸ್ ಆಫ್ ನ್ಯೂಕ್ಲಿಯಸ್. ಇದೇ ಫಾರ್ಮುಲಾ, ಅಫ್ ಕೋರ್ಸ್ ಗೊತ್ತಿರುತ್ತೆ ನಿಮ್ಗೆ ಇದು, ಹೌದಲ್ಲ? ಇದಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ಡೆಲ್ಟಾ ಎಂ ಇಸ್ ಈಕ್ವಲ್ ಟು, ಓಕೆ, ಝೆಡ್ ಅಟಾಮಿಕ್ ನಂಬರ್, ಆಕ್ಸಿಜನ್ ಕೊಟ್ಟಿದ್ದಾನೆ, ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟಪ್ಪ? ಸೊ 8 ಇಂಟು ಮಾಸ್ ಆಫ್ ಪ್ರೋಟಾನ್ ಇಸ್ ಗಿವನ್, ಅದು ಕೊಡ್ಲೇಬೇಕು, 1.00785 ಪ್ಲಸ್ ಎ ಮೈನಸ್ ಝೆಡ್. ಎ ಅಂದ್ರೆ ಎಷ್ಟಪ್ಪ ಇಲ್ಲಿ? ಮಾಸ್ ನಂಬರ್ 16 ಮೈನಸ್ ಅಟಾಮಿಕ್ ನಂಬರ್ 8 into mn, mass of neutron. This one, how much mass of neutron? 1.00865 minus m, mass of nucleus is how much? 15.995. ಹೌದಲ್ಲ? ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಡೆಲ್ಟಾ ಎಂ ಇಸ್ ಈಕ್ವಲ್ ಟು, ಸೊ 8 ಇಂಟು 1.00785 plus 16 minus 8 is what? 8 into again 1.00865 minus 15.995. ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ, ಓಕೆ, ಕ್ಯಾಲ್ಕುಲೇಷನ್ ಬರುತ್ತಲ್ವೇನಪ್ಪ? ನೀವೆಲ್ಲ ಚಿಕ್ಕ ಮಕ್ಕಳೆಲ್ಲ ಸೆಕೆಂಡ್ PUC ಸ್ಟೂಡೆಂಟ್ಸ್, ಇವೆರಡು ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ ಬಂದಿರೋ ಆನ್ಸರ್ ನ 15.995 ಜೊತೆ ಸಬ್ಟ್ರಾಕ್ಷನ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್. ಹೌ ಮಚ್ ಸರ್? ಅಲ್ಲೇ ಕೊಟ್ಬಿಟ್ಟಿದ್ದೀನಿ ನೋಡಿ ಸೈಡ್ ಅಲ್ಲಿ. ಸೊ 0.13692 ಯೂನಿಟ್ಸ್ ಅಟಾಮಿಕ್ ಮಾಸ್ ಯೂನಿಟ್ ಯು. ಇಷ್ಟೇ ಸೊಲ್ಯೂಷನ್. ಇದಕ್ಕೇನು ಅಯ್ಯೋ ಯಾವ್ದೋ ಪ್ಲಾನೆಟ್ ಇಂದ ಕ್ವಶನ್ ಕೊಟ್ಬಿಟ್ಟಿದ್ದಾನಲ್ಲಪ್ಪ, ನಮ್ಗೆ ಗೊತ್ತೇ ಆಗ್ತಿಲ್ಲ ಅನ್ನೋ ರೇಂಜ್ ಅಲ್ಲಿ ಬಿಲ್ಡಪ್ ಕೊಡ್ತೀವಿ ನಾವು. ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಮುಗೀತಲ್ಲ? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೊಟ್ಟಿರಬಹುದು ಸರ್ ಅಂತಂದ್ರೆ, ದಿಸ್ ಇಸ್ ದ ನೆಕ್ಸ್ಟ್ ಕ್ವಶನ್. ಈ ರೀತಿ ಬೇಕಾದ್ರೂ ಕೇಳ್ಬಹುದು ಏನು, ಮ್ಯಾಕ್ಸಿಮಮ್ ಇದೇ ತರ ಕ್ವಶನ್ ಕೇಳೋದು. ಕ್ಯಾಲ್ಕುಲೇಟ್ ದ ಬೈಂಡಿಂಗ್ ಎನರ್ಜಿ ಅಂಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಕೇಳ್ತಾರೆ. ನಾವು ಎರಡನ್ನು ಕೇಳಿದಾಗ ಬೈಂಡಿಂಗ್ ಎನರ್ಜಿ ಫೈಂಡ್ ಔಟ್ ಮಾಡ್ತೀವಿ, ಅದು ಫೈಂಡ್ ಔಟ್ ಮಾಡಿರೋ ಖುಷಿಲಿ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತೀವಿ. ಓಕೆ, ಕರೆಕ್ಟ್ ಕ್ವಶನ್ ಓದಿರಬೇಕು, ಆಯ್ತಾ? ಸೊ ಇಲ್ಲಿ ಮಾಸ್ ಡಿಫೆಕ್ಟ್ ಆಫ್ ಕ್ಲೋರಿನ್ ನ್ಯೂಕ್ಲಿಯಸ್ ಇಸ್, ಸೊ 0.31092 ಕ್ಯಾಲ್ಕುಲೇಟ್ ದ ಬೈಂಡಿಂಗ್ ಎನರ್ಜಿ ಅಂಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಕೇಳಿದಾನೆ. ಸೊ ಮಾಸ್ ಡಿಫೆಕ್ಟ್ ಕೊಟ್ಟಿದ್ದಾನೆ. ಸೊ ಡೆಲ್ಟಾ ಎಂ ಇಸ್ ಈಕ್ವಲ್ ಟು 0.31092 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕೊಟ್ಟಿದ್ದಾನೆ.
ಓಕೆ, ಸೊ ಬೈಂಡಿಂಗ್ ಎನರ್ಜಿ ಫೈಂಡ್ ಔಟ್ ಮಾಡಬೇಕು. ಬೈಂಡಿಂಗ್ ಎನರ್ಜಿ ಫಾರ್ಮುಲಾ ನಮಗ್ ಗೊತ್ತು ಏನು. ಬೈಂಡಿಂಗ್ ಎನರ್ಜಿ ಫಾರ್ಮುಲಾ ದಟ್ ಈಸ್ ಡೆಲ್ಟಾ ಎಂ ಮಾಸ್ ಡಿಫೆಕ್ಟ್ ಇಂಟು 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಹೌದಲ್ವಾ? ಮಾಸ್ ಡಿಫೆಕ್ಟ್ ಕೊಟ್ಟಿದ್ದಾನೆ, ಇಲ್ಲ ಹಾಕಿ ಮಲ್ಟಿಪ್ಲೈ ಮಾಡಿ, ವಿ ವಿಲ್ ಗೆಟ್ ದ ಆನ್ಸರ್ ಅಷ್ಟೇ. ಇದು 3 ಮಾರ್ಕ್ಸ್ ಕೇಳ್ತಾನೆ, ಇದ್ರ ಕಷ್ಟ ಇದೆಯೇನಪ್ಪಾ? ಇಲ್ವೇ ಇಲ್ಲ. ಸೊ ಡೆಲ್ಟಾ ಎಂ ಇಸ್ ಹೌ ಮಚ್? 0.31092 ಇಂಟು 931.5 ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಇಲ್ಲೇ ಕೊಟ್ಟಿದ್ದೀನಿ, 289.46 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ದಿಸ್ ಇಸ್ ದ ಬೈಂಡಿಂಗ್ ಎನರ್ಜಿ. ಸಿ, ಇಷ್ಟು ಮಾಡೋದಕ್ಕೆ ಒದ್ದಾಡ್ತೀವಿ ಎಕ್ಸಾಮ್ ಅಲ್ಲಿ. ಇಷ್ಟು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಕೇಳಿದಾನೆ. ಓಕೆ, ಸೊ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಎಷ್ಟು ಸರ್ ಅಂತಂದ್ರೆ, ಸೊ ಬೈಂಡಿಂಗ್ ಎನರ್ಜಿ ತಗೋತೀರಿ 289.46 ಅಂತ ತಗೊಂಡು ಡಿವೈಡೆಡ್ ಬೈ, ಓಕೆ, ಎಷ್ಟು ಮಾಡಬೇಕು ಸರ್? ಡಿವೈಡೆಡ್ ಬೈ ಮಾಸ್ ನಂಬರ್. ಓಕೆ, ಎಷ್ಟು? 35 ಡಿವೈಡೆಡ್ ಬೈ 35 ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್ ದಟ್ ಈಸ್ 8.270 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ದಟ್ಸ್ ಆಲ್. ನೋಡಿ ಇಷ್ಟೇ, ಹೌದಲ್ಲ? ದಿಸ್ ಇಸ್ ದ ಬೈಂಡಿಂಗ್ ಎನರ್ಜಿ, ದಿಸ್ ಇಸ್ ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ದಟ್ಸ್ ಆಲ್. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಓಕೆ, ನೆಕ್ಸ್ಟ್ ಇನ್ಯಾವ ತರ ನ್ಯೂಮರಿಕಲ್ ಕೇಳಬಹುದು ಸರ್ ಅಂತಂದ್ರೆ, ಇನ್ನೊಂದು ಸ್ವಲ್ಪ. ಓಕೆ, ಎಷ್ಟೊಂದು ಇದೆಯಪ್ಪ ಅನ್ಕೋಬೇಡಿ, ಇದಾದ್ಮೇಲೆ ಇನ್ನೊಂದಿದೆ ಅಷ್ಟೇ, ಆಯ್ತಾ? ಸಿ, ಈ ತರ ಕ್ವಶನ್ಸ್ ಕೂಡ ಕೇಳಬಹುದು. ಐ ಹೋಪ್ ಕ್ವಶನ್ಸ್ ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಫೈಂಡ್ ದ ಎನರ್ಜಿ ಈಕ್ವಿವೆಲೆಂಟ್. So find the energy equivalent of one atomic mass unit in joules and in mega electron volt given speed of light. ಇದು ಟೈಟ್ ಆಗೋಗಿದೆ, light in vacuum 3 into 10 power 8 meter per second and one atomic mass unit 1.66 into 10 power minus 27 kg and magnitude of charge of electron 1.6 into 10 power minus 19 coulomb. Then find the energy equivalent of one atomic mass unit in joules and in mega electron volt. ಎರಡಲ್ಲೂ ಕೇಳಿದಾನೆ, ಜೂಲ್ ಅಲ್ಲೂ ಕೇಳಿದಾನೆ, ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲೂ ಕೇಳಿದಾನೆ. ಓಕೆ, ವೆರಿ ವೆರಿ ಸಿಂಪಲ್ ನ್ಯೂಮರಿಕಲ್. ಎನರ್ಜಿ ಈಕ್ವಿವೆಲೆಂಟ್ ಫಾರ್ಮುಲಾ ಏನು? E is equal to mc ಸ್ಕ್ವೇರ್. ಹೌದಲ್ವಾ? 8th ಸ್ಟ್ಯಾಂಡರ್ಡ್ ಅಲ್ಲೇ ಕಲ್ತ್ಬಿಟ್ಟಿರ್ತೀರಿ ನೀವು. ದೆನ್ E is equal to m ಮಾಸ್ ಕೊಟ್ಟಿದ್ದಾನೆ. ಅಟಾಮಿಕ್ ಮಾಸ್ ಯೂನಿಟ್ ಇಸ್ ಹೌ ಮಚ್? 1.66 into 10 ಪವರ್ ಮೈನಸ್ 27 into c ಸ್ಪೀಡ್ ಆಫ್ ಲೈಟ್. ಸೊ ಗೊತ್ತು, 3 into 10 ಪವರ್ 8 ಹೋಲ್ ಸ್ಕ್ವೇರ್. ಓಕೆ, ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ 1.5 into 10 ಪವರ್ ಮೈನಸ್ 10 ಜೂಲ್ ಅಂತ ಬರುತ್ತೆ. ಇಷ್ಟೇ ಆನ್ಸರ್. ಈಸಿಯಾಗಿ ಬಂತಲ್ವೇನಪ್ಪ? ಇದಕ್ಕೆ ಒದ್ದಾಡ್ತೀವಿ, ಅಯ್ಯೋ ಎಷ್ಟಪ್ಪ, ಹೆಂಗಪ್ಪ, ಯಾವ ತರನಪ್ಪ ಅಂತ. ಇಷ್ಟು ಮಾಡಿದ್ರೆ ಮುಗೀತು, ಹೌದಲ್ಲ? ಸೊ ನೆಕ್ಸ್ಟ್ ಇನ್ನೇನ್ ಕೇಳಿದಾನೆ? ಸೇಮ್ ಆನ್ಸರ್ ನ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕನ್ವರ್ಟ್ ಮಾಡಿ ಬರೀರಿ ಅಂತ ಕೇಳಿದಾನೆ. ಓಕೆ, ಈಗ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕನ್ವರ್ಟ್ ಮಾಡಿ ಬರೆಯೋದು ಹೇಗೆ ಸರ್ ಅಂತಂದ್ರೆ, ಸೊ ಸೇಮ್ ಅದೇ ಈಕ್ವೇಶನ್ ತಗೋತೀರಿ, ಸಾರಿ ವ್ಯಾಲ್ಯೂಸ್ ತಗೋತೀರಿ. 1.5 into 10 ಪವರ್ ಮೈನಸ್ 10, ಇದು ಜೂಲ್ ಅಲ್ಲಿ ಇದೆ ಅಲ್ವೇನಪ್ಪ? ಜೂಲ್ ಇಂದ ನೀವು ಎಲೆಕ್ಟ್ರಾನ್ ವೋಲ್ಟ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಡಿವೈಡೆಡ್ ಬೈ 1.6 into 10 ಪವರ್ ಮೈನಸ್ 19 ಮಾಡಬೇಕು. ಸೊ ಜೂಲ್ ಟು ಎಲೆಕ್ಟ್ರಾನ್ ವೋಲ್ಟ್ ಕನ್ವರ್ಷನ್ ಮಾಡಬೇಕು ಅಂದ್ರೆ, ಸೊ ಡಿವೈಡೆಡ್ ಬೈ 1.6 into 10 ಪವರ್ ಮೈನಸ್ 19 ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್ ಹೌ ಮಚ್ ಸರ್ ಅಂದ್ರೆ 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ಓಕೆ, ಸೊ ಸಮಥಿಂಗ್ ಪವರ್ ಇಂಟು ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ಪವರ್ ಕನ್ವರ್ಷನ್ ಮಾಡಿದಾಗ 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ಇಷ್ಟೇ ನ್ಯೂಮರಿಕಲ್. ಓಕೆ, ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಎಸ್, ಐ ಹೋಪ್ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಿ ಅಥವಾ ಪ್ರಾಕ್ಟೀಸ್ ಮಾಡಿದಿರಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಗೋ ಟು ದ ಲಾಸ್ಟ್ ನ್ಯೂಮರಿಕಲ್. ಯಾವುದು ಸರ್ ಲಾಸ್ಟ್ ನ್ಯೂಮರಿಕಲ್ ಅಂತಂದ್ರೆ ಇದೆ. ಓಕೆ, ಅಬಾಂಡೆನ್ಸ್ ಮೇಲೆ ಕೇಳುವಂತಹ ಕ್ವಶನ್ಸ್ ಇದು. ಈ ತರ ಅಬಾಂಡೆನ್ಸ್ ಅಂತ ಬಂದು ಫೈಂಡ್ ದ ಅಟಾಮಿಕ್ ಮಾಸ್ ಅಂತ ಕೇಳಿದ್ರೆ ಒಂದೇ ಫಾರ್ಮುಲಾ. ಇವಾಗ ಬರಿತೀನಿ, ಅದನ್ನ ಹಂಗೆ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಕ್ವಶನ್ ಅಲ್ಲಿ ಏನಾದ್ರು ಅಬಾಂಡೆನ್ಸ್ ಅಂತ ಬಂದು ಪರ್ಸೆಂಟೇಜ್ ವೈಸ್ ಇತ್ತು ಅಂತಂದ್ರೆ ಇವಾಗ ಹೇಗ್ ಸಾಲ್ವ್ ಮಾಡಿದೀನಿ ಹಾಗೆ ಸಾಲ್ವ್ ಮಾಡಿ ಬಿಸಾಕ್ಬೇಕು, ಆಯ್ತಾ? ಸಿ,
lithium has two stable isotopes. These are the two stable isotopes which have abundance of 7.5% and 92.5%, and the masses 6.01512 U and 7.01600 U respectively. Find the atomic mass of lithium ಅಂತ ಕೇಳಿದಾನೆ. ಓಕೆ, ಸೊ ಅಬಂಡೆನ್ಸ್ ಕೊಟ್ಟು ಅಟಾಮಿಕ್ ಮಾಸ್ ಕೇಳಿರೋದ್ರಿಂದ ಫಾರ್ಮುಲಾ, ಸೊ m is equal to m1 n1 plus m2 n2 divided by n1 plus n2. ಇಷ್ಟೇ ಫಾರ್ಮುಲಾ. ಇಲ್ಲಿ m1 m2 ಅಂತಂದ್ರೆ ಮಾಸ್ ಆಫ್ ದ ಐಸೋಟೋಪ್ಸ್ ಗಿವನ್, n1 and n2 ಅಂದ್ರೆ ಅಬಂಡೆನ್ಸ್ 7.5% and 92.5%. ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ we will get the answer. Simple, direct question, direct numerical, direct calculation. What is m1? 6.01512 into what is n1? 7.5% plus m2 7.01600 into what is n2? 92.5%, all divided by n1 plus n2. 7.5 plus 92.5, that's all. ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಬಂದೇ ಬರುತ್ತೆ ಕ್ಯಾಲ್ಕುಲೇಷನ್ ನಿಮಗೆ, ಬಿಕಾಸ್ ಯು ಆರ್ ಆಲ್ PUC ಸ್ಟೂಡೆಂಟ್ಸ್, ಯು ನೋ ಹೌ ಟು ಕ್ಯಾಲ್ಕುಲೇಟ್ ಯೂಸಿಂಗ್ ಕ್ಯಾಲ್ಕುಲೇಟರ್. ಹೌದಲ್ವಾ? ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ 6.9409 ಯೂನಿಟ್. ದಟ್ಸ್ ಆಲ್. ಸೊ ಇದೇ ಲಾಸ್ಟ್ ಕ್ವಶನ್, ಹೌದಲ್ಲ? ಸೊ ಈ ತರ ಕ್ವಶನ್ಸ್ ಕೂಡ ಕೇಳಬಹುದು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಡ 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 ಅಂತ ಕಮೆಂಟ್ ಮಾಡಿ, ಟಕ 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 ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್. ಓಕೆ, ಇದೇ ಲಾಸ್ಟ್ ಕ್ವಶನ್. ಇದು ಸೊಲ್ಯೂಷನ್ ಏನ್ ಮಾಡೋದಿಲ್ಲ, ಇದನ್ನ ಥಿಯರಿ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ ನಿಮ್ಗೆ. 1 ಅಟಾಮಿಕ್ ಮಾಸ್ ಯೂನಿಟ್ ಇಸ್ ಈಕ್ವಲ್ ಟು 1.66 into 10 power minus 27 kg. ಅದನ್ನ ಪ್ರೂವ್ ಮಾಡಿ ಅಂತ ಕೇಳ್ತಾರೆ ಫಾರ್ 3 ಮಾರ್ಕ್ಸ್ಗೆ. ಅಫ್ಕೋರ್ಸ್ ಗೊತ್ತಿರುತ್ತೆ ನಿಮಗೆ, ಇಲ್ಲ ಅಂದ್ರೆ ಟೇಕ್ ಇಟ್ ಆಸ್ ಹೋಮ್ ವರ್ಕ್. ಇದನ್ನ ಸಾಲ್ವ್ ಮಾಡಿ, ಹೋಮ್ ವರ್ಕ್ ಕೊಟ್ಟಿದಾರಪ್ಪ ಅವ್ರಿಗೆ ಮಾಡಕ್ ಬರಲ್ಲ ಅಂತಲ್ಲ, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಲಿ. ಇದನ್ನ ಥಿಯರಿಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅಂತ ಹೇಳ್ತಾ ಇರೋದು. ಓಕೆ, ಇಷ್ಟು ಕ್ವಶನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಓಕೆ 2 ಮಾರ್ಕ್ಸ್ ಮತ್ತೆ ನ್ಯೂಮರಿಕಲ್ಸ್ ಅಟೆಂಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ ನ್ಯೂಮರಿಕಲ್ ಅಂಡ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಚಾಪ್ಟರ್ ಅಂಡ್ ನ್ಯೂಮರಿಕಲ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ ಬಂದೇ ಬರ್ತೀನಿ. ಅಲ್ಲಿವರೆಗೂ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮ್ಯಾಥ್ಸಿಕ್ಸ್ MMJ ಚಾನಲ್ ಸದಾ ನಿಮ್ಮೊಂದಿಗೆ. ಅದ್ರ ಜೊತೆಗೆ ಮ್ಯಾಥ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ 5 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್, ಅದನ್ನು ಕೂಡ ನೋಡಿ. ಓಕೆ, ಥ್ಯಾಂಕ್ ಯು, ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.